ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಚಾಮರಾಜಪೇಟೆ ಮೈದಾನದ ವಿವಾದ ಮುಗೀತು ಅನ್ನೋ ವೇಳೆಗೆ ಮತ್ತೆ ಹೊಸ ವಿವಾದ ಶುರುವಾಗಿದೆ. ಈ ವಿವಾದಕ್ಕೆ ಕಾರಣ ಜಮೀರ್ ಕೊಟ್ಟ ಹೇಳಿಕೆ. ಗಣೇಶೋತ್ಸವದ ಮೇಲೆ ಕರಿನೆರಳು ಬಿದ್ದಿದೆ. ಏನಾಯ್ತು ಬನ್ನಿ ನೋಡೋಣ. ಅಂದು ಜಾಗಕ್ಕೆ ಹೊಡೆದಾಟ, ಈಗ ಗೋಡೆ ಮೇಲೆ ಕಣ್ಣು. ಸ್ವಾತಂತ್ರ್ಯೋತ್ಸವ ಗಣೇಶೋತ್ಸವ ನಡುವೆ ಜಮೀರ್ ತುಪ್ಪ. ಚಾಮರಾಜಪೇಟೆ ಮೈದಾನ ಯಾರಿಗೆ ಸೇರಿದ್ದು ಅನ್ನೋ ವಿವಾದವಾಗಿತ್ತು. ವಿಚಾರಣೆ ನಡೆಸಿದ ಬಿಬಿಎಂಪಿ ಅಧಿಕಾರಿಗಳು ವಕ್ಫ್ ಆಸ್ತಿ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ. ಅದು ಬಿಬಿಎಂಪಿಗೂ ಸೇರಿದ ಆಸ್ತಿ ಅಲ್ಲ, ಕಂದಾಯ ಇಲಾಖೆಗೆ ಸೇರಿದ ಆಸ್ತಿ ಎಂದು ಪ್ರಕಟಿಸಿದರು. ಯಾವಾಗ ಕಂದಾಯ ಇಲಾಖೆಗೆ ಸೇರಿದ್ದು ಅನ್ನೋ ನಿರ್ಧಾರ ಪ್ರಕಟವಾಯಿತೋ ಆಗ ಗಣೇಶೋತ್ಸವ ಹಾಗೂ ಸ್ವಾತಂತ್ರ್ಯೋತ್ಸವಕ್ಕೂ ಹಿಂದೂ ಸಂಘಟನೆಗಳು ಚಿಂತನೆ ನಡೆಸಿ ಬಿಬಿಎಂಪಿಗೆ ಮನವಿಯನ್ನು ಕೊಟ್ಟಿದ್ರು. ಆದರೆ ಗಣೇಶೋತ್ಸವಕ್ಕೆ ಅವಕಾಶ ಇಲ್ಲ ಅಂತ ಜಮೀರ್ ಹೇಳಿರೋದು ಕಿಚ್ಚು ಹೊತ್ತಿಸಿದೆ. 75ನೇ ವರ್ಷ ನಮ್ಮ ಸ್ವಾತಂತ್ರ್ಯ ದಿನ ನಾವು ಅದ್ದೂರಿಯಾಗಿ ಆಚರಿಸಬೇಕಂತ ಹೇಳ್ಬಿಟ್ಟು ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ನಾವು ಫ್ಲಾಗ್ ಹಾಸನ ಮಾಡ್ತಾ ಇದೀವಿ. ಈ ವರ್ಷದಿಂದ ಚಾಲನೆ ಕೊಡ್ತಾ ಇದ್ದೀವಿ. ಗಣೇಶ ಹಬ್ಬಗೆಲ್ಲ ಇಲ್ಲ ಫ್ಲಾಗ್ ಹಾಸ್ ಮಾಡ್ತೀವಿ ಅಷ್ಟೇ. ಮುಸ್ಲಿಮರ ಪ್ರಾರ್ಥನೆಗೆ ಚಾಮರಾಜಪೇಟೆ ಮೈದಾನದ ಬದಲು ಮತ್ತೊಂದು ಕಡೆ 5 ಎಕರೆ ಮೀಸಲಿಡಲಾಗಿದೆ ಎನ್ನಲಾಗಿದೆ. ಆದರೆ ಮುಸ್ಲಿಮರು ಈದ್ಗಾ ಮೈದಾನ ನಮಗೆ ಸೇರಿದ್ದು ಅನ್ನುತ್ತಿದ್ದಾರೆ. ಮೊದಲು ಸ್ವಾತಂತ್ರ್ಯೋತ್ಸವಕ್ಕೂ ಅವಕಾಶ ಇರಲಿಲ್ಲ. ಈ ಬಾರಿ ಸ್ವಾತಂತ್ರ್ಯೋತ್ಸವಕ್ಕೆ ಸಕಲ ತಯಾರಿ ನಡೀತಾ ಇದೆ. ಇದು ಮೊದಲೇ ಬಾರಿ ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ನಾವು ಫ್ಲಾಗ್ ಹಾಸನ ಮಾಡ್ತಾ ಇದೀವಿ. ಈ ವರ್ಷದಿಂದ ಚಾಲನೆ ಕೊಡ್ತಾ ಇದ್ದೀವಿ. ಅವ್ರು ನೋಡಕ್ಕೆ ಎಲ್ಲಿ ಫ್ಲಾಗ್ ಇದು ಮಾಡ್ಬೇಕಂತ ನೋಡ್ಬಿಟ್ಟು ಜಾಗ ನೋಡ್ಬಿಟ್ಟು ನಾನು ಕೂತಿ ಎಲ್ಲ ಕೆಲವು ಮುಖಂಡರಿದ್ದಾರೆ, ದೇವಸ್ಥಾನ ಸದಸ್ಯರೆಲ್ಲ ಕರೆಸಿ ಅವ್ರ ಜೊತೆ ಮೀಟಿಂಗ್ ಮಾಡಿ ಈ ವರ್ಷದಿಂದಾನೇ ನಾವು ಫ್ಲಾಗ್ ಹಾಸ್ ಮಾಡ್ತಾ ಇದೀವಿ. ಕಂದಾಯ ಇಲಾಖೆಗೆ ಸೇರಿದ್ದು ಅನ್ನುತ್ತಿದ್ದ ಹಾಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದು, ಚಾಮರಾಜಪೇಟೆ ಮೈದಾನದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕಿದ್ರೂ ನಮ್ಮ ಅನುಮತಿ ಪಡಿಬೇಕು ಅಂದಿದ್ದಾರೆ ಸಚಿವ ಆರ್ ಅಶೋಕ್. ಕಂದಾಯ ಇಲಾಖೆ ಜಮೀನಾಗಿರೋದ್ರಿಂದ ಅಲ್ಲಿ ಏನು ಮಾಡಬೇಕು, ಗಣೇಶನ ಹಬ್ಬ ಮಾಡಬೇಕಾ, ಫ್ಲಾಗ್ ಹಾಸ್ಟಿಂಗ್ ಮಾಡಬೇಕಾ, ಅಥವಾ ಪ್ರೇಯರ್ ಮಾಡಬೇಕಾ, ಅಥವಾ ನಮಾಜ್ ಮಾಡಬೇಕಾ, ಇವೆಲ್ಲನೂ ಕೂಡ ಕಂದಾಯ ಇಲಾಖೆ ತೀರ್ಮಾನ ಮಾಡುತ್ತೆ. ಸರ್ಕಾರಿ ಮೈದಾನದಲ್ಲಿ ಕಾರ್ಯಕ್ರಮ ಮಾಡಲು ಎಲ್ಲರಿಗೂ ಅವಕಾಶವಿದೆ. ಗಣೇಶ ಹಬ್ಬಕ್ಕೆ ಅವಕಾಶ ಇಲ್ಲ ಅನ್ನೋದಕ್ಕೆ ಜಮೀರ್ಗೆ ಏನಿದೆ ಅಧಿಕಾರ ಅನ್ನೋದು ಹಿಂದೂ ಸಂಘಟನೆಗಳ ವಾದ. ಜೊತೆಗೆ ಚಾಮರಾಜಪೇಟೆ ಮೈದಾನ ಸರ್ಕಾರಕ್ಕೆ ಸೇರಿದ್ದು. ಸರ್ಕಾರಿ ಜಾಗದಲ್ಲಿ ಒಂದು ಸಮುದಾಯದ ಕಟ್ಟಡ ಇರಬಾರದು. ಹಾಗಾಗಿ ಈದ್ಗಾ ಟವರ್ ತೆರವು ಮಾಡಿ ನವೆಂಬರ್ 15ರ ಒಳಗೆ ತೆರವು ಮಾಡದಿದ್ರೆ ನಾವೇ ತೆರವು ಮಾಡ್ತೇವೆ ಅಂತ ಗಡುವು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆದಂತ ಘಟನೆ ನಿಮಗೆ ಜ್ಞಾಪಕ ಇದೆಯಾ? ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ರೆವಿನ್ಯೂ ಇಲಾಖೆಗೆ ಏನು ನಾವು ಮನವಿಯನ್ನ ಮಾಡ್ತೇವೆ, ಬದಲಿ ಈದ್ಗಾವನ್ನು ಕೊಟ್ಟಿರೋದ್ರಿಂದ ನೀವು ಅದನ್ನು ಪರಿಶೀಲನೆ ಮಾಡಿ. ಕೊಟ್ಟ ಮೇಲೆ ಈ ಈದ್ಗಾವನ್ನ ನೀವು ಅವ್ರು ಹೇಳೋ ಜಾಗಕ್ಕೆ ಸ್ಥಳಾಂತರ ಮಾಡಿ. ಸ್ಥಳಾಂತರ ಮಾಡಕ್ಕೆ ಒಪ್ಪದೇ ಇದ್ರೆ ನೀವು ಒಂದು ಆದೇಶವನ್ನು ಹೊರಡಿಸಿ ಇದನ್ನು ನೆಲಸಮ ಮಾಡಿ ಬಿಟ್ಕೊಡಿ. ಬಿಬಿಎಂಪಿಗೆ ಈಗಾಗಲೇ ಅನುಮತಿ ಕೋರಿ ಪತ್ರ ಕೊಟ್ಟಿದ್ದೇವೆ. ಇದೀಗ ಕಂದಾಯ ಇಲಾಖೆಗೂ ಮನವಿ ಪತ್ರ ಕೊಡಲಾಗುವುದು ಅಂತ ಮೋಹನ್ ಗೌಡ ತಿಳಿಸಿದ್ದಾರೆ. ಚಾಮರಾಜಪೇಟೆಯ ನಾಗರಿಕ ರಕ್ಷಣಾ ವೇದಿಕೆ ಸಮಸ್ತ ಹಿಂದೂ ಸಂಘಟನೆಗಳು ಈ ವಿಷಯದಲ್ಲಿ ಹಿಂದೂಗಳಿಗೂ ಹಬ್ಬವನ್ನ ಆಚರಣೆ ಮಾಡಲಿಕ್ಕಾಗಿ ನಾವು ಕಂದಾಯ ಇಲಾಖೆಗೆ ಮನವಿಯನ್ನು ಸಲ್ಲಿಸಲಿಕ್ಕಿದ್ದೇವೆ. ಮತ್ತೆ ಈ ಸಂದರ್ಭದಲ್ಲಿ ವಿನಾಕಾರಣ ವಿವಾದ ಮಾಡುವಂತಹ ವಕ್ಫ್ ಬೋರ್ಡಿನ ಸದಸ್ಯರಿರ್ಬೋದು, ಇತರ ಪ್ರತಿನಿಧಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂಬ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತೇವೆ. ಈಗ ಜಮೀನು ವಿವಾದ ಬಗೆಹರಿತು ಅನ್ನುತ್ತಿರುವಾಗ ಗಣೇಶೋತ್ಸವ ವಿಚಾರದಲ್ಲಿ ಜಮೀರ್ ತುಪ್ಪ ಸುರಿಯುವ ಕೆಲಸ ಮಾಡಿದ್ದಾರೆ. ಈಗಾಗಲೇ ಪೊಲೀಸ್ ಇಲಾಖೆ ಬಂದೋಬಸ್ತ್ ಮಾಡಿದ್ದು, ಕಂದಾಯ ಇಲಾಖೆ ಯಾವ ನಿರ್ಧಾರ ಮಾಡುತ್ತೆ ಕಾದು ನೋಡಬೇಕು. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬಿಗ್ ಬಾಸ್ ರಿಯಾಲಿಟಿ ಶೋಗಳಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಎಲ್ಲರ ಗಮನ ಸೆಳೆದಿದ್ದ ಸುನಾಮಿ ಕಿಟ್ಟಿ ಕರುನಾಡಿನಲ್ಲಿ ಖ್ಯಾತಿ ಗಳಿಸಿದ್ರು. ಆದರೆ ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಕಿಟ್ಟಿ ಸಾಲು ಅಪಖ್ಯಾತಿಗಳನ್ನೇ ಪಡ್ಕೊಂಡಿದ್ದಾರೆ. ಇದೀಗ ಲಿಸ್ಟ್ಗೆ ಮತ್ತೊಂದು ಸೇರ್ಪಡೆ. ಏನಾಯ್ತು ನೋಡಿ. ಪ್ರತಿಷ್ಠಿತ ಪಬ್ನಲ್ಲಿ ಸುನಾಮಿ ಕಿಟ್ಟಿ ಮತ್ತಿನಕ್ಕೆ ನಾನೇನು ಮಾಡಿಲ್ಲ ಅಂತ ಸುನಾಮಿ ಸಬೂಬು. ಹಳ್ಳಿ ಹೈದ ಪ್ಯಾಟೆಗ್ ಬಂದ ಬಿಗ್ ಬಾಸ್ ನಂತಹ ರಿಯಾಲಿಟಿ ಶೋ ಮೂಲಕ ಕರ್ನಾಟಕದ ಜನರಿಗೆ ಪರಿಚಯವಾಗಿದ್ದ ಸುನಾಮಿ ಕಿಟ್ಟಿ ಪಬ್ ಒಂದರಲ್ಲಿ ಗಲಾಟೆ ಮಾಡಿಕೊಂಡಿದ್ದಾರೆ. ಕಬ್ಬನ್ ಪಾರ್ಕ್ ಠಾಣಾ ವ್ಯಾಪ್ತಿಯ ಪ್ರತಿಷ್ಠಿತ ಪಬ್ನಲ್ಲಿ ಸುನಾಮಿ ಕಿಟ್ಟಿ ಅಂಡ್ ಗ್ಯಾಂಗ್ ಗಲಾಟೆ ಮಾಡಿಕೊಂಡು ಸ್ಟೇಷನ್ ಬೇಲ್ ಪಡೆದಿದ್ದಾರೆ. ಶಾಂಪೇನ್ ಬಾಟಲ್ ಓಪನ್ ಮಾಡೋ ವಿಚಾರದಲ್ಲಿ ಗಲಾಟೆ ಆಗಿದೆ ಎನ್ನಲಾಗಿದೆ. ಶಾಂಪೇನ್ ಬಾಟ್ಲು ಓಪನ್ ಮಾಡೋ ವಿಷಯದಲ್ಲಿ ಅದು ಒಂದು ಗಲಾಟೆ ನಡೆದಿದೆ. ಸೆಕ್ಯೂರಿಟಿ ಅವರೆಲ್ಲ ಅದನ್ನು ಇಮಿಡಿಯೇಟ್ ಆಗಿ ತಡೆದು ನಮಗೆ ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಟ್ಟಿದ್ದಂತ ನೆಕ್ಸ್ಟ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಹಾಗೂ ಅಲ್ಲೇನೆ ಪ್ರೊಸೀಜರ್ಸ್ನ ಮಾಡ್ತಾ ಇದ್ದೀವಿ. ಜುಲೈ 24ರಂದು ಕಿರುತೆರೆ ನಟ ಸುನಾಮಿ ಕಿಟ್ಟಿ ತನ್ನ ಸ್ನೇಹಿತ ಚೇತನ್ ಗೌಡ ಅಂಡ್ ಟೀಮ್ ಮಿರಾಜ್ ಪಬ್ಗೆ ಹೋಗಿದ್ರು.
ಪಬ್ನಲ್ಲಿ ಕುಡಿಯೋಕೆ ಶುರು ಮಾಡಿದ್ದು ಜೋಶ್ನಲ್ಲಿ ಶಾಂಪೇನ್ ಬಾಟಲ್ ಓಪನ್ ಮಾಡ್ತಿದ್ದ ಹಾಗೆ ಪಕ್ಕದ ಟೇಬಲ್ನಲ್ಲೇ ಇದ್ದ ಪ್ರಶಾಂತ್ ಮತ್ತು ಕೃಷ್ಣ ಎಂಬುವವರ ಮೇಲೆ ಬಿದ್ದಿದೆ. ಇದೇ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಆದ್ರೆ ನನಗೂ ಗಲಾಟೆಗೂ ಸಂಬಂಧ ಇಲ್ಲ ಎಂದಿದ್ದಾರೆ ಕಿಟ್ಟಿ. ಇವತ್ತೆಲ್ಲ ಬರ್ತಿರೋ ವಿಷಯಗಳು ನೋಡಿದ್ರೆ ಟಿವಿಲಿ ತುಂಬಾ ಬೇಜಾರಾಗ್ತಿದೆ. ಅದು ಪಬ್ಬದ ಗಲಾಟೆ ಆಗೈತೆ, ಸುನಾಮಿ ಕಿಟ್ಟಿ ಅಲ್ಲೇ ಮಾಡಿದ್ದೇನೆ ಅನ್ನೋದೆಲ್ಲ ತಪ್ಪು. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ನಾನು ಹೋಗೂ ಇಲ್ಲ. ಈ ಹಿಂದೆ 2018ರಲ್ಲಿ ಸುನಾಮಿ ಕಿಟ್ಟಿ ಇದೇ ರೀತಿ ರೆಸ್ಟೋರೆಂಟ್ ನಲ್ಲಿ ಗಲಾಟೆ ಮಾಡಿಕೊಂಡಿದ್ರು. ರೆಸ್ಟೋರೆಂಟ್ ನಲ್ಲಿ ಸಪ್ಲೈಯರ್ ಆಗಿದ್ದ ಗಿರೀಶ್ ಎಂಬಾತನನ್ನ ಕಿಡ್ನಾಪ್ ಮಾಡಿ ಗನ್ ತೋರಿಸಿ ಬೆದರಿಕೆ ಹಾಕಿದ್ದ ಆರೋಪದಲ್ಲಿ ಜ್ಞಾನಭಾರತಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇದಾದ ಬಳಿಕ ಆರ್ಮ್ಸ್ ಆಕ್ಟ್ 1ರಲ್ಲೂ ಸುನಾಮಿ ಕಿಟ್ಟಿ ಹೆಸರು ಕೇಳಿ ಬಂದಿತ್ತು. ಇದೀಗ ಪಬ್ ಗಲಾಟೆ. ಸುನಾಮಿ ಕಿಟ್ಟಿ ಸೇರಿದಂತೆ ಎರಡು ಕಡೆಯವರು ನೀಡಿದ್ದ ದೂರಿನ ಮೇರೆಗೆ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಟೇಷನ್ ಬೇಲ್ ಮೇಲೆ ಎಲ್ಲರೂ ಹೊರಬಂದಿದ್ದಾರೆ. ಆದ್ರೆ ಯಾರು ಏನ್ ಮಾಡಿದ್ರು, ಯಾರದ್ದು ತಪ್ಪು ಅನ್ನೋ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ರಾಜಧಾನಿಯಲ್ಲಿ ಬೀಳ್ತಾ ಇರುವ ಮಳೆ ಜನರ ಜೀವವನ್ನ ಮುಳುಗಿಸ್ತಾ ಇದೆ. ಕೆಲವು ದಿನಗಳ ಹಿಂದೆ ಬಿದ್ದ ಮಳೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಜನರಿಗೆ ಬಿಬಿಎಂಪಿ ಪರಿಹಾರ ಘೋಷಿಸಿತ್ತು. ಆದ್ರೆ ಬಿಡುಗಾಸಿನ ಪರಿಹಾರ ಬೇಡ ಅಂತಿದ್ದಾರೆ ಜನ. ಯಾಕೆ, ಏನಾಯ್ತು? ಈ ಸ್ಟೋರಿ ಬಿಬಿಎಂಪಿಯ 10,000 ಪರಿಹಾರ, ನಿವಾಸಿಗಳು ಕೆಂಡ. ನಿಮ್ಮ ಭಿಕ್ಷೆ ಬೇಡ, ಶಾಶ್ವತ ಪರಿಹಾರ ಕೊಡಿ ಎಂದು ಆಗ್ರಹ. ಬೆಂಗಳೂರಿನಲ್ಲಿ ನಿರಂತರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಸಾಯಿ ಲೇಔಟ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಸಂಪೂರ್ಣ ವಸ್ತುಗಳು ಜಲಾವೃತವಾಗಿತ್ತು. ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದ್ರು. ಇದೀಗ ಪರಿಹಾರ ಘೋಷಣೆಯಾಗಿದೆ. ಜನ ಮಾತ್ರ ನಿಮ್ಮ ಭಿಕ್ಷೆ ಯಾರಿಗೆ ಬೇಕು ಅಂತಿದ್ದಾರೆ. ಮಳೆಯಿಂದ ನೀರು ನುಗ್ಗಿ ಅವಾಂತರದಲ್ಲಿ ಸಿಲುಕಿದ್ದ ಜನರಿಗೆ ಬಿಬಿಎಂಪಿಯಿಂದ 10,000 ರೂಪಾಯಿ ಪರಿಹಾರದ ಹಣ ಘೋಷಣೆಯಾಗಿದೆ. ಆದರೆ ಪಾಲಿಕೆ ಪರಿಹಾರ ಕೊಡ್ತೀವಿ ಎಂದಿದ್ದೇ ತಡ ಸಾಯಿ ಲೇಔಟ್ನ ನಿವಾಸಿಗಳು ಕೆರಳಿ ಕೆಂಡವಾಗಿದ್ದಾರೆ. ನಮ್ಮ ಮನೆಯೊಳಗಿದ್ದ ವಸ್ತುಗಳು ಸಂಪೂರ್ಣ ನೀರು ಪಾಲಾಗಿದೆ. ಇದೀಗ ಹಲವು ಮನೆಗಳು ಖಾಲಿ ಬಿದ್ದಿವೆ. ಬಿಬಿಎಂಪಿ ಕೊಡುವ 10,000 ರೂಪಾಯಿ ಪರಿಹಾರದಿಂದ ಯಾವುದೇ ಪ್ರಯೋಜನ ಇಲ್ಲ ಎಂದಿದ್ದಾರೆ ಸಾಯಿ ಲೇಔಟ್ ನಿವಾಸಿಗಳು. 25,000 ಸಿಕ್ಕಿದರೆ ಯಾರಿಗೂ ಸಾಕಾಗಲ್ಲ. ಒಂದು ಫ್ರಿಡ್ಜ್ ಹೋದ್ರೆ 40,000 ಆಗುತ್ತೆ, ವಾಷಿಂಗ್ ಮಿಷಿನ್ ಹೋದ್ರೆ 20,000 25,000 ಆಗುತ್ತೆ. ಇದೆಲ್ಲ ಇದೇ ತರ ಇದೆ ಪರಿಸ್ಥಿತಿ. 25,000 ಬಂದ್ರೆ ನಮ್ಗೇನು ಆಗಲ್ಲ. ಆದ್ರೆ ಅಟ್ಲೀಸ್ಟ್ ಇವಾಗ 20,000 ಕೊಡ್ತಾ ಇದ್ದಾರೆ. ನಾವು 2ನೇ ಸರಿ ಎಲ್ಲ ಸಾಮಾನೆಲ್ಲ ಇನ್ನು ಶಿಫ್ಟ್ ಮಾಡಿದೆ. ಒಂದು ಸ್ವಲ್ಪ ಸಾಮಾನ್ಯ ಡೋರ್ಗಳೆಲ್ಲ ಹೋಗಿದೆ. ಡೋರು, ಕಿಚನ್ ಕ್ಯಾಬಿನೆಟ್, ಒಳಗಡೆ ಕಬೋರ್ಡ್ಗಳು ಎಲ್ಲ ಹೋಗಿದೆ. ಸರ್ಕಾರದ ವಿರುದ್ಧ ನೇರ ವಾಗ್ದಾಳಿ ಮಾಡಿರುವ ಸ್ಥಳೀಯರು, ನಮಗೆ ಬಿಬಿಎಂಪಿ ಕೊಡುವ ಭಿಕ್ಷೆ ಬೇಡ, ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡಿ. ಪ್ರತಿ ವರ್ಷ ಹೊಸ ಫ್ರಿಡ್ಜ್, ವಾಷಿಂಗ್ ಮಷೀನ್, ಟಿವಿ ಖರೀದಿ ಮಾಡೋಕ್ಕಾಗುತ್ತಾ? 10,000 ರಿಂದ 20,000 ಪರಿಹಾರದಲ್ಲಿ ಒಂದೇ ಒಂದು ವಸ್ತು ಕೊಳ್ಳಲು ಸಾಲಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪರಿಹಾರ ಕೊಡ್ತಾರೆ ಅಷ್ಟೇ ಇಷ್ಟು, ಆದ್ರೆ ಹೋಗಿರೋ ವಸ್ತುಗಳಿಗೆ ಒಂದು ವಸ್ತು ತಗೊಳಕ್ ಆತೈತೆ, ಇಲ್ಲ 2 ವಸ್ತು ಅವ್ರು ಕೊಡೋ ದುಡ್ಡುಗಳು. ಮಿಕ್ಕಿದ ವಸ್ತುಗಳೆಲ್ಲ ಬುಕ್ಕುಗಳು ಅದು ಇದೆಲ್ಲ ಹಾಳಾಗಿರ್ತೈತೆ. ಯಾರು ಕೊಡಿಸ್ತಾರೆ ಹೇಳ್ರಿ? ಏನ್ ಇದಕ್ಕೊಂದು ಪರಿಹಾರ ಹುಡುಕೊಡ್ರಿ ಅಂತೀರಿ, ಯಾರು ಹುಡ್ಕೋರಿಲ್ಲ. ಸರ್ಕಾರ ಪರಿಹಾರ ಕೊಡ್ತೇವೆ ಎಂದು ಹೇಳುತ್ತೆ. ಆ ಬಳಿಕ ಮೂತಿಗೆ ತುಪ್ಪ ಹಚ್ಚಿದಂತೆ ಅಷ್ಟೋ ಇಷ್ಟೋ ಕೊಟ್ಟು ಕೈ ತೊಳೆದುಕೊಳ್ಳುತ್ತೆ. ಆದ್ರೆ ಶಾಶ್ವತ ಪರಿಹಾರದ ಕಡೆಗೆ ಗಮನ ಕೊಡೋದಿಲ್ಲ ಅನ್ನೋದು ಸಾರ್ವಜನಿಕರ ವಾದ. ಅಕ್ರಮ ಲೇಔಟ್ ಆಗಿದ್ರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲ ಸರ್ಕಾರದ ಕೆಲಸ ಆಗಿದ್ರೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈಗಾಗಲೇ ಸ್ವಾತಂತ್ರ್ಯ ದಿನಾಚರಣೆಗೆ ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಹಾರಲಿದೆ. ಅದೇ ರೀತಿ ನಾಳೆ ಎಲ್ಲೆಡೆ ಕನ್ನಡ ಬಾವುಟ ಕೂಡ ಹಾರಾಡಲಿದೆ. ಇದಕ್ಕಾಗಿ ಸಿದ್ಧತೆಗಳು ಆರಂಭವಾಗಿದ್ದು ನಾಳೆ ಕನ್ನಡದ ಕಂಪು ಎಲ್ಲೆಡೆ ಹರಡಲಿದೆ. ನಾಳೆ ಮನೆ ಮನಗಳಲ್ಲಿ ಹಾರಲಿದೆ ಕರ್ನಾಟಕದ ಧ್ವಜ. ಮೈಸೂರು ರಾಜ್ಯ ಭಾರತ ಒಕ್ಕೂಟ ಸೇರಿದ ಸಂಭ್ರಮ. ಆಗಸ್ಟ್ 9, 1947ರಂದು ಮೈಸೂರು ರಾಜ್ಯವನ್ನ ಭಾರತಕ್ಕೆ ಸೇರಿಸಲು ಅಂದಿನ ಮೈಸೂರು ರಾಜರಾಗಿದ್ದ ಜಯಚಾಮರಾಜೇಂದ್ರ ಒಡೆಯರ್ ನಿರ್ಧಾರ ಮಾಡಿ ಸಹಿ ಹಾಕಿದ ದಿನ. ಆ ಬಳಿಕ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲು ಈ ಸಹಿ ಕೂಡ ನಾಂದಿಯಾಯಿತು. ನಾಳೆಗೆ ಈ ಸಹಿ ಹಾಕಿ 75 ವರ್ಷಗಳು ಕಳೆಯುತ್ತಿವೆ. ಈ ಸಲುವಾಗಿ ಜಯಚಾಮರಾಜೇಂದ್ರ ಒಡೆಯರ್ ನೆನಪಿನಾರ್ಥ ಕನ್ನಡಪರ ಒಕ್ಕೂಟಗಳಿಂದ ಎಲ್ಲ ಕಡೆಗಳಲ್ಲಿ ಕರ್ನಾಟಕ ಬಾವುಟ ಹಾರಿಸಲು ಸಿದ್ಧತೆ ನಡೆದಿದೆ.
ಘರ್ ತಿರಂಗದ ರೀತಿ ನಾಳೆ ಮನೆಗಳ ಮೇಲೆ ಕನ್ನಡ ಧ್ವಜ ಹಾರಿಸಲು ಕರುನಾಡ ಸೇವಕರು ಸಜ್ಜಾಗಿದ್ದಾರೆ. ಕರ್ನಾಟಕ ಸೇರಿದಂತೆ ಬೇರೆ ದೇಶದಲ್ಲಿರುವ ಕನ್ನಡಿಗರು ಕನ್ನಡ ಬಾವುಟ ಹಾರಿಸಲು ಮುಂದಾಗಿದ್ದಾರೆ. ನಾಳೆಯಿಂದ ಆಗಸ್ಟ್ 14ರವರೆಗೆ ಈ ಅಭಿಯಾನ ನಡೆಯಲಿದೆ. ಇಲ್ಲ, ಸಮೃದ್ಧವಾಗಿರ್ತಕ್ಕಂಥ ದೇಶನ ಬಿಟ್ಕೊಡೋದು ಅಷ್ಟು ಸುಲಭ ಅಲ್ಲ. ಅಂತದ್ರಲ್ಲಿ ಮೊದಲನೇ ಹೆಜ್ಜೆ ಇಟ್ಟವರು ನಮ್ಮ ಮೈಸೂರಿನ ಒಡೆಯರು. ಅವರ ಒಂದು ತ್ಯಾಗ ಮಾಡಿದಂತ ನೆನಪಿಗೋಸ್ಕರ 75 ವರ್ಷಗಳಾಗಿದೆ. ಅವರ ಗೌರವಾರ್ಥವಾಗಿ ಕನ್ನಡಿಗರು ಮಾಡತಕ್ಕಂಥ ತ್ಯಾಗ, ನಮ್ಮ ಒಗ್ಗಟ್ಟನ್ನ ತೋರಿಸೋ ಸಲುವಾಗಿ ನಾಳೆ ನಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಹಾರಿಸೋದ್ರ ಮೂಲಕ ನಾವು ಈ ದೇಶಕ್ಕೆ ಏನ್ ತ್ಯಾಗ ಮಾಡಿದೀವಿ ಅನ್ನೋ ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ತಿಳಿಸಬೇಕು. ಬೆಂಗಳೂರಿನ ರಾಜಾಜಿನಗರ, ಯಶವಂತಪುರ, ವಿಜಯನಗರ, ಗೋವಿಂದರಾಜ್ ನಗರ, ಪೀಣ್ಯ ಸೇರಿದಂತೆ ಹಲವೆಡೆ ಧ್ವಜ ಹಾರಿಸಲಾಗುತ್ತೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಅಧಿಕೃತ ಚಾಲನೆ ಸಿಗಲಿದ್ದು, ಈ ಅಭಿಯಾನಕ್ಕೆ ವಾಟಾಳ್ ನಾಗರಾಜ್ ಸೇರಿದಂತೆ ಕನ್ನಡ ಪರ ಹೋರಾಟಗಾರರು ತಮ್ಮ ಮನೆಗಳ ಮೇಲೆ ಧ್ವಜ ಹಾರಿಸಲಿದ್ದಾರೆ. ಇಂತಹ ಮಹನೀಯರನ್ನು ನಾವು ನೆನೆಸ್ಕೋಬೇಕಾದ್ರೆ ಆಗಸ್ಟ್ 9ನೇ ತಾರೀಕು ನಾವೆಲ್ಲರೂ ಕೂಡ ನಮ್ಮ ಮನೆ ಮೇಲೆ ಕನ್ನಡದ ಬಾವುಟವನ್ನು ಹಾರಿಸೋದ್ರ ಮುಖಾಂತರ ಆ ಒಂದು ಸಂಸ್ಥಾನದ ಮಹಾರಾಜರಿಗೆ ಮತ್ತು ಅವರ ಕುಟುಂಬಕ್ಕೆ ಒಂದು ಗೌರವವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡೋಣ. ಹರ್ ಘರ್ ತಿರಂಗ ಮೂಲಕ ರಾಷ್ಟ್ರ ಪ್ರೇಮ. ಇದೀಗ ಎಲ್ಲರೂ ತಮ್ಮ ಮನೆ ಮೇಲೆ ಕನ್ನಡದ ಬಾವುಟ ಹಾರಿಸುವ ಮೂಲಕ ಮಾತೃ ಪ್ರೇಮ ಮೆರೆಯಬೇಕಿದೆ. ಹಂಸಶ್ಯಾಮಲ, ನ್ಯೂಸ್ 18 ಕನ್ನಡ. ಕಳೆದ ಕೆಲ ದಿನಗಳಿಂದ ಸುರಿತಾ ಇರುವ ಮಳೆಯಿಂದಾಗಿ ಪ್ರವಾಸಿ ತಾಣಗಳ ಸೊಬಗು ಹೆಚ್ಚಾಗಿದೆ. ಅದರಲ್ಲೂ ಬೆಂಗಳೂರು ಹೊರವಲಯ ಆನೇಕಲ್ ಸಮೀಪದ ಮುತ್ಯಾಲಮಡು ಜಲಪಾತ ಧುಮ್ಮಿಕ್ಕೆ ಹರಿತಾ ಇದ್ದು ಹೆಚ್ಚು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸಲು ಪ್ರವಾಸಿಗರ ದಂಡೆ ಹರಿದು ಬರ್ತದೆ. ಹೌದು ಸರ್, ಲಾಸ್ಟ್ ಟೈಮಿಗಿಂತ ಇವಾಗ ಚೆನ್ನಾಗಿದೆ, ಬರ್ತಾ ಇದೆ ನೀರು. ಲಾಸ್ಟ್ ಟೈಮ್ ಬೇಸಿಗೆಯಲ್ಲಿ ಸ್ವಲ್ಪ ಜರಿ ಥರ ಬರ್ತಾಯಿತ್ತು, ಇವಾಗ ನೋಡಿದರೆ ಚೆನ್ನಾಗಿ ಬರ್ತಾ ಇದೆ ನೀರು. ಮೊನ್ನೆ 3 ಡೇಸಿಂದ ಫುಲ್ಲು ಮಳೆ ಬರ್ತಾ ಇತ್ತಲ್ಲ, ಇವಾಗಿನ ಪ್ರವಾಸಿಗರು ಎಲ್ಲ ಚೆನ್ನಾಗಿ ಜಾಸ್ತಿ ಬರ್ತಾ ಇದ್ದಾರೆ. ನಾವು ಈಗ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಇವಾಗ ನಾವು ನೋಡ್ರೆ ಚೆನ್ನಾಗಿದೆ, ಒಳ್ಳೆ ತಾಣ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಒಂದು ಫ್ರೆಂಡ್ಸು ಸರ್ಕಲ್, ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಕರ್ಕೊಂಡು ಬರ್ಬೋದು, ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು. ಒಂದು 2 ಇಂದ 3 ಅವರ್ಸು ಎಂಜಾಯ್ ಮಾಡ್ಬೋದು. ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಹೌದು ಸರ್, ಮೇಲಿಂದ ಬರುತ್ತೆ, ಮೇಲೆ ಜರಿಯಿಂದ ಏನು ಬರುತ್ತಲ್ಲ ಅದು ನೀರು, ಅದು ಮೇಲ್ಗಡೆ ಎಲ್ಲ ಹೋಗ್ಬೋದು. ಬಟ್ ಸೇಫ್ಟಿಯಿಂದ ಹೋಗಕ್ಕೆ ಬಿಡ್ತಾ ಇಲ್ಲ ಇವಾಗ. ಬಟ್ ಇವಾಗ ಸೇಫ್ಟಿಯಿಂದ ಇನ್ನು ನೋಡ್ಕೊಂಡು ಫೋಟೋ ಗಿಟೋ ಶೂಟಿಂಗ್ ವಿಡಿಯೋಸ್ ಎಲ್ಲ ಮಾಡ್ಬೋದು. ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.